ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೋರು. ನಾನಿವತ್ತು ನಿಮಗೊಂದು ಕರೆಂಟ್ ಶಾಕ್ನ ವಿಚಿತ್ರ ಕತೆ ಹೇಳ್ತೀನಿ. ಈ ಶಾಕ್ ಆಗಿರೋದು ಬೇರೆ ಯಾರಿಗೂ ಅಲ್ಲ, ಕಡಲ ತೀರದ ಮಂದಿಗೆ. ಆದರೆ ಕರಾವಳಿ ಮಂದಿ ಯಾವುದೇ ಕಾರಣಕ್ಕೂ ಕೂಡ ನಿಡ್ಡೋಡಿಯಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಸ್ಥಾಪಿಸಲು ಬಿಡಲ್ಲ ಅಂತ ಉಗ್ರವಾಗಿ ಪ್ರತಿಭಟಿಸ್ತಿದ್ದಾರೆ. ಯಾಕೆ ಹೀಗೆ ಪ್ರತಿಭಟನೆ ಮಾಡ್ತಿದ್ದಾರೆ? ಪ್ರತಿಭಟನೆ ಒಂದೆಡೆ ಇರಲಿ, ಈ ಉಷ್ಣ ವಿದ್ಯುತ್ ಸ್ಥಾವರ ಆದರೆ ಇಡೀ ಕರ್ನಾಟಕಕ್ಕೆ ಕುತ್ತಿದೆಯಂತೆ. ಆದರೂ ಕೂಡ ರಾಜಕಾರಣಿಗಳು, ಅಧಿಕಾರಿಗಳು ಯಾಕಿಷ್ಟು ಇಂಟ್ರೆಸ್ಟ್ ತಗೊಳ್ತಿದ್ದಾರೆ? ಅವರಿಗೇನಾದರೂ ಕಮಿಷನ್ ಇದೆಯಾ ಅಥವಾ ಇಲ್ಲಿ ಭ್ರಷ್ಟಾಚಾರ ನಡೆದಿದೆಯಾ? ಇದನ್ನೆಲ್ಲ ತಿಳಿಸ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ನಿಡ್ಡೋಡಿಯಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ, ಸರ್ಕಾರದಿಂದ ಸ್ಥಳ ಪರಿಶೀಲನೆ ಪೂರ್ಣ, ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಘೋಷಣೆ. ಜುಲೈ 24ರ ಬುಧವಾರ ಬಿಜೆಪಿ ಶಾಸಕ ಮೋನಪ್ಪ ಭಂಡಾರಿ ವಿಧಾನಸಭೆಯಲ್ಲಿ ಕೇಳಿದ ಪ್ರಶ್ನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿದ ಲಿಖಿತ ಉತ್ತರವಿದು. ಈ ಉತ್ತರ ಕೇಳುತ್ತಿದ್ದಂತೆ ಇಡೀ ಅಭಿಜಿತ ದಕ್ಷಿಣ ಕನ್ನಡದಲ್ಲೇ ಆಕ್ರೋಶ ಸ್ಫೋಟಗೊಂಡಿದೆ. ಜೀವ ಹೋದ್ರೂ ಸಹಿತ ನಾವು ಇಂತಹ ಒಂದು ಅಪಾಯಕಾರಿ ವಿನಾಶಕಾರಿಯಾದಂತಹ ಪ್ರಾಜೆಕ್ಟನ್ನು ಇಲ್ಲಿಗೆ ಬರಲಿಕ್ಕೆ ನಾವು ಬಿಡುವುದಿಲ್ಲ. ಅದೇ ನಮಗೆ ಸಾವು ಮಾಡಲಿಕ್ಕೆ ಮಾತ್ರ ಹೊರಟದ್ದು, ಮೋಸನ ಮಾಡಲಿಕ್ಕೆ ಅಂಥದ್ದು ಗೌರ್ಮೆಂಟ್ ಅಂತ. ನಮಗೆ ಯಾಕೆ ಇದು ಗೌರ್ಮೆಂಟ್? ದೇವರೇ, ಇದು ನಮಗೆ ಸಾಯುವ ತನಕ ಈ ಮಣ್ಣು ಬಿಡುವುದೇ ನಾವು ಹೋಗುದಿಲ್ಲಪ್ಪ, ನಾವು ಬಿಡುದು. ಸ್ವಾಮಿ, ಆ ಮಂಜುನಾಥ ಸ್ವಾಮಿ ಇದ್ದಾರೆ, ಅಮ್ಮ ಇದ್ದಾರೆ, ಮುಚ್ಚೂರಮ್ಮ ಇದ್ದಾರೆ, ಸ್ವಾಮಿನಾಥ ಸರ್ ಇದ್ದಾರೆ. ನಮ್ಮನ್ನು ಬಿಡ್ತಾರೆಯಾ ಉಳಿಸುತ್ತಾರೆಯಾ ನಮಗೆ ಗೊತ್ತಿಲ್ಲಪ್ಪ, ಗೊತ್ತಿಲ್ಲ. ದಕ್ಷಿಣ ಕನ್ನಡದ ಮೂಡಬಿದ್ರೆ ತಾಲೂಕಿನ ನಿಡ್ಡೋಡಿ ಎಂಬುದೊಂದು ಸುಂದರ ನಾಡು, ಫಲವತ್ತಾದ ಕೃಷಿ ಭೂಮಿ ಹೊಂದಿರೋ ಸಂಪದ್ಭರಿತ ಬೀಡು. ಇದನ್ನೆಲ್ಲ ನಿಷ್ಕರುಣೆಯಿಂದ ನಾಶ ಮಾಡ ಹೊರಟ ಸರ್ಕಾರದ ವಿರುದ್ಧ ಜನ ರೊಚ್ಚಿಗೆದ್ದಿದ್ದಾರೆ. ಕೋಸ್ಟಲ್ ಕರ್ನಾಟಕವನ್ನು ಇವರು ತೆಗೆದು ಬಿಡಲಿ, ಮೆಗಾ ಪ್ರಾಜೆಕ್ಟ್ ಏರಿಯಾನ ಮೆಗಾ ಪ್ರಾಜೆಕ್ಟ್ ಝೋನ್ ಏನೋ ಮಾಡಿಬಿಡಲಿ, ಹೋಗಲಿ. ಇಲ್ಲಿ ಅವರು ಪರಿಹಾರ ಕೊಡ್ತಾರೆ, ಕೊಡೋದು. ಇಲ್ಲಿ ಜನರೆಲ್ಲ ಹೋಗಲಿ, ಇಲ್ಲಿ ಎಲ್ಲ ಮೆಗಾ ಪ್ರಾಜೆಕ್ಟ್ ಹಾಕಲಿ, ಇಲ್ಲೇ ಭೂಮಿಯನ್ನು ಯೂಸ್ ಮಾಡಲಿ, ಸಮುದ್ರವನ್ನು ಏನು ಡಸ್ಟ್ಬಿನ್ ಮಾಡಲಿ. ಅವರು ಕೃಷಿಯನ್ನೇ ನಂಬಿ ಜೀವನ ಸಾಗಿಸುತ್ತಿರುವ ಲಕ್ಷಕ್ಕೂ ಹೆಚ್ಚು ಜನರ ಬದುಕಿಗೆ ಕೊಳ್ಳಿ ಇಡಲು ಹೊರಟಿರುವ ಈ ಯೋಜನೆಗೆ ಇಲ್ಲಿನ ಮಂದಿ ಧಿಕ್ಕಾರ ಅಂತಿದ್ದಾರೆ. ಯಾವುದೇ ಸ್ಥಳವನ್ನು ನೋಡಿ ಕೃಷಿ ಇಲ್ಲಿ ಪಡೀಲು ಅನ್ನುವಂತಂದ್ರೆ ಹಾಳು ಬಿಟ್ಟಂತಹ ಭೂಮಿ ಖಂಡಿತವಾಗಿ ಇಲ್ಲ. ಅಧಿಕಾರಿಗಳ ರೆಕಾರ್ಡ್ ಅಲ್ಲಿ ಬರಡು ಅಂತ ಇದೆಯಲ್ಲ, ಅಧಿಕಾರಿಗಳು ಯಾವುದೋ ಒಬ್ಬ ಅಧಿಕಾರಿ AC ರೂಮ್ನಲ್ಲಿ ಕೂತುಕೊಂಡು ಇಲ್ಲಿ ಬರಡು ಅಂತ ಅವನ ದೂರದ ಕಣ್ಣಿನಿಗೆ ಕಾಣುತ್ತದೆ. ಆದರೆ ಆತ ಸ್ಥಳೀಯದಲ್ಲಿ ಬಂದು ಪರಿಶೀಲಿಸಿದರೆ ಅದು ಖಂಡಿತ ಅವನಿಗೆ ಬರಡು ಭೂಮಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಕಟೀಲು, ನಿಡ್ಡೋಡಿ, ಮುಚ್ಚೂರು, ನೆಲ್ಲಿತೀರ್ಥ, ಅಶ್ವತ್ಪುರ, ಕಲ್ಲಮಣ್ಕೂರು ಮುಂತಾದ ಇತಿಹಾಸ ಪ್ರಸಿದ್ಧ ಪುಣ್ಯಕ್ಷೇತ್ರಗಳ ಅಸ್ತಿತ್ವಕ್ಕೆ ಧಕ್ಕೆ ತರಲು ಹೊರಟಿರೋ ಈ ವಿದ್ಯುತ್ ಯೋಜನೆ ವಿರುದ್ಧ ಜನ ಆಕ್ರೋಶಿತರಾಗಿದ್ದಾರೆ. ವಿಶ್ವ ಪ್ರಸಿದ್ಧವಾದಂಥ ಕಟೀಲು ದೇವಸ್ಥಾನ ಇದರ ಹತ್ತಿರದಲ್ಲಿರೋದ್ರಿಂದ, ಮತ್ತು ತುಂಬ ಪ್ರಾಚೀನ ಪದ್ಧತಿಯಲ್ಲಿ ಭೂತಾರಾಧನೆ ಮಾಡ್ತಾ ಇದ್ದಂಥ ಒಂದು ಪುಣ್ಯಕ್ಷೇತ್ರ ಇದು. ಈ ಊರು, ಈ ಪ್ರತಿ ಮನೆಯಲ್ಲಿ ಭೂತಾರಾಧನೆ ಮತ್ತು ಯಾವುದು ಗೋ ಸಂಪತ್ತನ್ನು ಉಳಿಸ್ಕೊಂಡು ಬಂದಿರುವಂಥ ಇದು ಊರು. ಕೂಲಿಯನ್ನೇ ನಂಬಿರೋ, ಜನಪದೀಯವಾಗಿ ಶ್ರೀಮಂತರೆನಿಸಿರೋ, ಇಡೀ ಕುಡುಬಿ ಬುಡಕಟ್ಟು ಜನಾಂಗದ ನಾಶಕ್ಕೆ ಮುಂದಾಗಿರೋ ಸರ್ಕಾರಕ್ಕೆ ಛೀಮಾರಿ ಹಾಕುತ್ತಿದ್ದಾರೆ. ಕುಡುಬಿ ಜನಾಂಗದವರಿದ್ದಾರೆ. ಇವತ್ತು ಒಂದು ಕೂಡುಗಟ್ಟಾಗಿ ಅಥವಾ ಜನಪದವನ್ನು ಬಹಳಷ್ಟು ಪೋಷಿಸ್ತಾ ಅವರದೇ ಆದಂಥ ಸಂಸ್ಕೃತಿಯನ್ನು ಉಳಿಸಿಕೊಂಡಿದ್ದಾರೆ. ಇವತ್ತು ಅವರು ಎಷ್ಟು ರೀತಿಯಲ್ಲಿ ಎದ್ದಿದ್ದಾರೆ ಅಂತ ಹೇಳಿದರೆ, ಬಹುಶಃ ನೀವು ಅಲ್ಲಿ ಬಂದ ಮೊನ್ನೆ ಒಂದು ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕುಡುಬಿ ಜನಾಂಗದವರು ಭಾಗವಹಿಸಿದರು, ಎಲ್ಲ ಮಹಿಳೆಯರು ಕೂಡ ಭಾಗವಹಿಸಿದರು. ಯುನೆಸ್ಕೋ ವಿಶ್ವ ಪಾರಂಪರಿಕ ಸ್ಥಳಗಳ ಪಟ್ಟಿಯಲ್ಲಿರೋ ಪಶ್ಚಿಮ ಘಟ್ಟಕ್ಕೆ ನೇರವಾಗಿ ಧಕ್ಕೆಯುಂಟು ಮಾಡಲಿರೋ ಈ ಮೆಗಾ ಯೋಜನೆಯನ್ನು ಖಂಡಿಸುತ್ತಿದ್ದಾರೆ. ಘಟ್ಟವನ್ನು ಯುನೆಸ್ಕೋ ಪಟ್ಟಿಗೆ ಆಲ್ರೆಡಿ ಸೇರಿಸಿದ್ದಾರೆ. ಅದನ್ನು ಆ್ಯಕ್ಚುಲಿ ಅದು ಯುನೆಸ್ಕೋ ಪಟ್ಟಿಗೆ ಸೇರಿಸಿದ ನಂತರ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಾ ಉಂಟು ಬೇರೆ ಕಡೆ ಅದಕ್ಕೆ ಎಫೆಕ್ಟ್ ಆಗುವಂಥ ಯಾವುದೇ ಉದ್ದಿಮೆಯನ್ನು ಮಾಡಬಾರ್ದು ಆ ಏರಿಯಾದಲ್ಲಿ ಅಂತೇಳಿ. ಆದರೆ ಈ ಪ್ರಾಜೆಕ್ಟ್ ಮಾತ್ರ ನೇರವಾಗಿ ಆ ಯುನೆಸ್ಕೋ ಪಟ್ಟಿಗೆ ಸೇರಿದ ನಮ್ಮ ವೆಸ್ಟರ್ನ್ ಘಾಟಿಗೆ ತುಂಬ ಎಫೆಕ್ಟ್ ಮಾಡ್ತಾ ಉಂಟು. ಕಲುಷಿತ ತ್ಯಾಜ್ಯದಿಂದ ಮೀನಿನ ಸಂತತಿ ನಾಶ ಮಾಡಿ ಮೀನುಗಾರಿಕೆಗೆ ಭಾರೀ ಹೊಡೆತ ನೀಡಿ ಲಕ್ಷಾಂತರ ಕುಟುಂಬಗಳ ಅನ್ನ ಕಿತ್ತುಕೊಳ್ಳಲಿರೋ ಈ ಪ್ರಾಜೆಕ್ಟ್ ವಿರುದ್ಧ ಕೋಪಗೊಂಡಿದ್ದಾರೆ.
ತೆಗಿಬಾರ್ದು, ಅದನ್ನು ಕೂಲಿಂಗ್ ಟವರ್ ಹಾಕ್ತಾರೆ, ಅದು ಡಿಸ್ಚಾರ್ಜ್ ಮಾಡುವಂಥ ಮತ್ತೆ ಸಮುದ್ರಕ್ಕೆ. ಮೀನುಗಾರಿಕೆ ಏನಾಗಬೇಕು? ಮತ್ತು ಇಲ್ಲಿಂದ ಉಪ್ಪು ನೀರು ತೆಗೆದದನ್ನು ಡಿಸ್ಯಾಲಿನೇಷನ್ ಪ್ಲಾಂಟ್ ಹಾಕಿ ಅವರು ಬಾಯ್ಲರಿಗೆ ಹಾಕಬೇಕು. ಡಿಸ್ಯಾಲಿನೇಷನ್ ಪ್ಲಾಂಟ್ ಆಗಿದ್ರೆ ಇನ್ನೊಂದು ಪ್ರಾಬ್ಲಮ್ ರೇಸ್ ಆಗ್ತದೆ. ಅದರಲ್ಲಿ ಹೊರಬಂದಂಥ ಉಪ್ಪನ್ನು ನೀವು ಏನು ಮಾಡ್ತೀರಿ? ಅದು ಹೈಲಿ ಕಾನ್ಸಂಟ್ರೇಟೆಡ್ ಸಾಲ್ಟ್, ಅದನ್ನು ಮತ್ತೆ ನಾವು ಸಮುದ್ರಕ್ಕೆ ಹಾಕಲಿಕ್ಕಿಲ್ಲ. ಅದನ್ನು ಎಲ್ಲಾದರೂ ಅದೇ ಉಪ್ಪನ್ನು ಮತ್ತೆ ನಾವು ಸಮುದ್ರಕ್ಕೆ ಹಾಕಿದರೆ ಆ ಭಾಗದಷ್ಟು ಮೀನುಗಳು ವಿದಿನ್ ನೋ ಟೈಮ್ ಸಾಯ್ತದೆ. ಸ್ಥಳೀಯರಿಗೆ ಯಾವ ಮಾಹಿತಿಯನ್ನು ನೀಡದೆ ಕದ್ದು ಮುಚ್ಚಿ ಕೇಂದ್ರ ಹಾಗೂ ರಾಜ್ಯದ ಅಧಿಕಾರಿಗಳ ತಂಡ ಪರಿಶೀಲನೆ ನಡೆಸಿದೆ. ಇದರ ಹಿಂದೆ ಅಧಿಕಾರಿಗಳ ಕಮಿಷನ್ ಆಸೆ ಅಡಗಿದೆ ಅನ್ನೋದು ಇವರ ನೇರ ಆರೋಪ. ಲಕ್ಷ ಲಕ್ಷ ಪರಿಹಾರ ಎಂತಕ್ಕೆ? ಅವರಿಗೆ ಕೋಟಿಗಟ್ಟಲೆ ಸಿಗ್ತದೆ ಅಂತ ಹೇಳಿ ನಮಗೆ ಲಕ್ಷ ಕೊಡೋದು, ನಮಗೆ ಅದು ನಿರ್ಲಕ್ಷ್ಯ. ಅವರಿಗೆ ಕೋಟಿ ಸಿಗ್ತದೆ, ಅದಕ್ಕೋಸ್ಕರ ನಮಗೆ ಲಕ್ಷದ ಇದನ್ನು ತೋರಿಸ್ತಾರೆ ಅವರು ಅಷ್ಟೇ. ಅಷ್ಟೇ ಅಲ್ಲ, ಜನಪ್ರತಿನಿಧಿಗಳು ಕೂಡ ಈ ಹುನ್ನಾರದಲ್ಲಿ ಶಾಮೀಲಾಗಿದ್ದಾರೆ. ಇಲ್ಲದಿದ್ರೆ ಇದೇ ಕ್ಷೇತ್ರದ ಶಾಸಕರು, ಮೀನುಗಾರಿಕಾ ಸಚಿವರೂ ಆಗಿರುವ ಅಭಯ್ ಚಂದ್ರ ಜೈನ್, ಅಲ್ಲದೆ ಅರಣ್ಯ ಹಾಗೂ ಪರಿಸರ ಸಚಿವ ರಮಾನಾಥ್ ರೈ ಅವರು ಈ ಬಗ್ಗೆ ಜನರನ್ನು ಜಾಗೃತಗೊಳಿಸುತ್ತಿದ್ರು ಅನ್ನೋದು ಸ್ಥಳೀಯರ ದೂರು. ಈಗವರೆಗೆ ನಮ್ಮ ಪ್ರದೇಶಕ್ಕೆ ನಮ್ಮ ಶಾಸಕರಾಗಲಿ, ಇಲ್ಲಿಯ ಉಸ್ತುವಾರಿ ಮಂತ್ರಿಗಳಾಗಲಿ, ಇಲ್ಲಿಯ ನಮ್ಮ ತಾಲೂಕಿನ ಶಾಸಕರು ಮಾನ್ಯ ಅಭಯ್ ಚಂದ್ರ ಜೈನ್ರು ಅವರು ಈಗವರೆಗೂ ನಮ್ಮ ಪ್ರದೇಶಕ್ಕೆ ಭೇಟಿ ನೀಡಲಿಲ್ಲ. ನಾವು ಎಲ್ಲಿ ನೋವಾಗ್ತಾ ಇದೆ ನಮಗೆ ಅಂತ ಹೇಳಲಿಕ್ಕೆ, ನಮ್ಮ ಕೃಷಿ ಎಲ್ಲಿ ಉಂಟು ಅಂತ ಹೇಳಲಿಕ್ಕೆ ನೋಡಲಿಲ್ಲ. ಬಹುಶಃ ಇದು ಕಾಂಗ್ರೆಸ್ ಇದಕ್ಕೆ ಸಹಕಾರ ಕೊಡ್ತಾ ಇದೆಯಾ ಅಥವಾ ಇದು ಯಾವುದೋ ಒಂದು ಇದರಲ್ಲಿ ರಾಜಕಾರಣದ ಇದನ್ನು ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆಯಾ, ಅಥವಾ ಯಾವುದೋ ಒಂದು ಅವರ ಸ್ವಂತಿಕೆಗೋಸ್ಕರ ಅಥವಾ ಅದರ ಹಿಂದೆ ಏನಾದರೂ ಒಂದು ಮಾಫಿಯಾ ಇದೆಯಾ ಅಂತ ನಮಗೆ ಕೂಡ ಸಂಶಯ ಕೂಡ ಇದೆ. ಅಧಿಕಾರಿಗಳು ಹಾಗೂ ರಾಜಕಾರಣಿಗಳ ಜೊತೆ ಭೂ ಮಾಫಿಯಾ ಕೂಡ ಕೈ ಜೋಡಿಸಿ ಇಲ್ಲೊಂದು ಅಪಾಯಕಾರಿ ಯೋಜನೆ ತಂದು ಸ್ವಾರ್ಥ ಸಾಧನೆಗೆ ಮುಂದಾಗಿದೆ ಅಂತಾರೆ ಇವರು. ಓಟು ಕೊಡ್ತಾ ಎಂಕಲು ಈ ನಮ್ಮನೆ ಎಂಕಲ್ನ ಬೇರಿಕೆ ಕತ್ತಿದಿ ಪೇರು ಬಂದು ಎಂಕಲ್ ಎನ್ನಿಜ ಎಂಕಲೇನ ಬಂಜಿಗೆ ಹಾಕದು ಎಂಕಲ್ನ ನೆತ್ತೇರು ಪರ್ದ ಮಿನಿಸ್ಟರ್ ಆತಿ ಅವಳು ಅಧಿಕಾರಿ ನಾಕಲು ಮೂಲು ಎಂಕಲೇನು ಮಂಗೆ ಮಲ್ತದು ಭೂಮಿನ ವಾಸ ಮಲ್ತೋನು ಬೇಡಿಕೆ ದೊಡ್ಡದೇ ತೊಂದು ಈ ಪಾಪದ ಅಪ್ಪೆ ಬಾಲೆಲೇನು ಓಲೋಲು ದಿಕ್ಕಿ ಪಾಲು ಮಲ್ಪೋದು ಕಾಪುವೇರು ಅಕ್ಕಲು ದಿಕ್ಕಿ ಪಾಲಾದ ಬೋವೇರು ಎಂಕುಲು ಬಾವಯ. ಒಟ್ಟಾರೆ ನಿಡ್ಡೋಡಿ ಉಷ್ಣ ವಿದ್ಯುತ್ ಸ್ಥಾವರದ ವಿರುದ್ಧ ಆಕ್ರೋಶ ಮುಗಿಲು ಮುಟ್ಟಿದೆ. ಇಲ್ಲಿನ ಸ್ಥಳೀಯರು ಈ ವಿದ್ಯುತ್ ಸ್ಥಾವರಕ್ಕೆ ಯಾಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಗೊತ್ತಾ? ಅವರ ಮುಂದೆ ಒಂದು ಕರಾಳ ಉದಾಹರಣೆ ಇದೆ, ಅದುವೇ ನಂದಿಕೂರು. ಆ ನಂದಿಕೂರು ಇಲ್ಲಿನ ಮಂದಿಯ ಜನರ ಮೇಲೆ ಯಾವ ರೀತಿ ಬರೆ ಎಳೆದಿದೆ, ಯಾವ ರೀತಿ ಅದು ಸಮಾಧಿ ಕಟ್ಟಿದೆ, ಇದನ್ನೆಲ್ಲ ತಿಳಿಸ್ತೀನಿ ಚಿಕ್ಕ ಬ್ರೇಕ್ನ ನಂತರ.